ನಮಗೆಲ್ಲ ದಿನ ಪೊಲ್ಯೂಷನ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೆಲಸ ಮಾಡಿ ಸಾಕಾಗೋಗಿರುತ್ತೆ. ಅಟ್ಲೀಸ್ಟ್ 6 ತಿಂಗಳು ಅಥವಾ ವರ್ಷಕ್ಕೊಂದ್ಸರಿ ಆದರೂ ಈ ಥರ ನ್ಯಾಚುರಲ್ ಆಗಿರೋ ಜಾಗಗಳಿಗೆ ಖಂಡಿತ ಭೇಟಿ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತೆ ಮತ್ತು ಒಳ್ಳೆಯ ರಿಲ್ಯಾಕ್ಸೇಷನ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನಾವು ಈಗ ನೋಡೋಕೆ ಹೋಗ್ತಿರೋ ಜಾಗ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಅಥವಾ ಮಧುಮಲೈ ನ್ಯಾಷನಲ್ ಪಾರ್ಕ್ ಅಂತ. ಬನ್ನಿ ನಮ್ಮ ಜರ್ನಿ ಆರಂಭ ಮಾಡೋಣ. ಈ ಟೈಗರ್ ಫಾರೆಸ್ಟ್ ಏನಕ್ಕೆ ಫೇಮಸ್ ಅಂದರೆ ಆನೆಗಳು, ಹುಲಿಗಳು, ಚಿರತೆಗಳು, ನವಿಲುಗಳು, ಜಿಂಕೆಗಳು, ಕಾಡೆಮ್ಮೆಗಳು, ಬ್ಲೂ ಬರ್ಡ್ ಇನ್ನೂ ಹಲವು ಬಗೆಯ ಪ್ರಾಣಿ ಮತ್ತು ಪಕ್ಷಿ ಸಂಕುಲಗಳನ್ನು ಇಲ್ಲಿ ಕಾಣಬಹುದು. ಮಧುಮಲೈ ಅಂತ ಹೆಸರು ಬರಲು ಕಾರಣ ಏನಂದರೆ ಇದು ಒಂದು ತಮಿಳ್ ಪದ ಆಗಿದೆ. ತಮಿಳ್ ಭಾಷೆಯಲ್ಲಿ ಮುತ್ತು ಎಂದರೆ ಹಳೆಯದಾದ ಅಥವಾ ಪುರಾತನ, ಮಲೈ ಎಂದರೆ ಬೆಟ್ಟ. ಆದ್ದರಿಂದ ಈ ಕಾಡಿನ ಹೆಸರು ಮಧುಮಲೈ ಅಂತ ಹೆಸರು ಬಂದಿದೆ.